ವೃಶ್ಚಿಕ ರಾಶಿಯವರಿಗೆ ರವಿ ಗ್ರಹ ಕರ್ಮಾಧಿಪತಿಯಾಗಿರ್ತಾನೆ. ಗೌರ್ಮೆಂಟ್ ಜಾಬ್ ಸಿಗುವ ಯೋಗ ತುಂಬಾ ಚೆನ್ನಾಗಿರುತ್ತೆ. ಇಲ್ವಾ, ರಾಜಕೀಯದಲ್ಲಿ ತುಂಬಾ ಬೆಳೆಯುವಂತಹ ಯೋಗಗಳಿರುತ್ತೆ. ನಮ್ಮ ರಾಜ್ಯದಲ್ಲಿರಬಹುದು, ನಮ್ಮ ದೇಶದಲ್ಲಿರಬಹುದು. ರಾಜಕೀಯವಾಗಿ ದೊಡ್ಡದಾಗಿ ದೀರ್ಘಕಾಲಿಕವಾಗಿ ಅಧಿಕಾರವನ್ನ ಚಲಾಯಿಸ್ಕೊಂಡು ಬಂದಿರತಕ್ಕಂಥವರಲ್ಲಿ ವೃಶ್ಚಿಕ ರಾಶಿಯವರು ಮುನ್ನಡೆ ಇರ್ತಾರೆ. ರವಿಯ ಆರಾಧನೆಯನ್ನ ಯಾವ ವೃಶ್ಚಿಕ ರಾಶಿಯವರು ಮಾಡ್ತಾರೋ ನಿಮ್ಮ ಮೇಲಧಿಕಾರಿಗಳ ಕೃಪಾ ಕಟಾಕ್ಷ ಆಶೀರ್ವಾದ ಯಾವಾಗ್ಲೂ ನಿಮ್ಮ ತಲೆ ಮೇಲೆ ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ರವಿಗ್ರಹದ ಪ್ರಾಮುಖ್ಯತೆ, ರವಿ ರಹಸ್ಯ ಅಂತ. ಯಾಕೆ ವೃಶ್ಚಿಕ ರಾಶಿಯವರು ರವಿಯ ಆರಾಧನೆ ಮಾಡ್ಕೊಳ್ಬೇಕು, ಏನ್ ಸಿಗುತ್ತೆ ರವಿ ಆರಾಧನೆ ಮಾಡ್ಕೊಂಡ್ರೆ, ಹೇಗೆ ರವಿ ಆರಾಧನೆ ಮಾಡ್ಕೊಳ್ಬೇಕು, ಇದೆಲ್ಲ ವಿಚಾರಗಳನ್ನ ಸಂಕ್ಷಿಪ್ತವಾಗಿ ಆದರೆ ಎಲ್ಲ ವಿಚಾರಗಳನ್ನು ಸೇರಿಸಿ ನಿಮಗೆ ಒಂದು ಸ್ವಲ್ಪ ಚಿಕ್ಕ ಸಮಯದಲ್ಲಿ ಒಂದು 10 ನಿಮಿಷದೊಳಗಡೆ ಎಲ್ಲ ತಿಳಿಸ್ಬಿಡ್ತೀನಿ. ನಿಮಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ ವೃಶ್ಚಿಕ ರಾಶಿಯವರಿಗೆ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ, ಸಾಮಾಜಿಕ ಜಾಲತಾಣಗಳಲ್ಲಿ, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿಬಿಡಿ. ನಿಮ್ಮ ಪ್ರೊಫೈಲ್ ಎಲ್ಲೆಲ್ಲಿದೆ ಎಲ್ಲ ಕಡೆ ಈ ವಿಷಯನ ಶೇರ್ ಮಾಡಿಬಿಡಿ. ಯಾರ್ಯಾರು ವೃಶ್ಚಿಕ ರಾಶಿಯವರು ಗೊತ್ತಿಲ್ಲ, ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೂ ಈ ವಿಡಿಯೋ ರೀಚ್ ಆಗಬೇಕು. ಅವರಿಗೆ ರವಿಯ ಒಂದು ಪ್ರಾಧಾನ್ಯತೆ ಅರ್ಥ ಮಾಡಿಕೊಂಡು ಅವರಿಗಿರುವ ಸಮಸ್ಯೆಗಳೇನಾದರೂ ಇದರಲ್ಲಿದ್ರೆ ಅದನ್ನು ಅವರು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ತುಂಬಾ ಅನುಕೂಲ ಆಗಬೇಕು. ದಯವಿಟ್ಟು ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ, ಈ ಒಂದು ವಿಡಿಯೋನ ಪೇಜ್ ನ ಸೇವ್ ಮಾಡಿ ಇಟ್ಕೊಳ್ಳಿ. ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಖಂಡಿತವಾಗಿ ಯಾವ ಬೇಕಾದ್ರೂ ವಿಡಿಯೋ ಸಿಗುತ್ತೆ. ಸೊ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಆಮೇಲೆ ಒಂದ್ಸಲ ಹಿಂಗ್ ಅಂದ್ಬಿಟ್ರೆ ವಿಡಿಯೋ ಹೊಟ್ಟೋಯ್ತು ಎಲ್ಲೋಯ್ತು ಅಂತ ಗೊತ್ತಾಗ್ಲಿಲ್ಲ ಅಂತೀರ. ಆಮೇಲೆ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ. ನಮ್ಮ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ, ಈ ವಿಡಿಯೋ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಯಾರು ವಿಶೇಷ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನನ್ನ ಪ್ರಶ್ನೆಗಳನ್ನ ನೋಡ್ತಾ ಇರ್ತೇನೆ. ಅಪರೂಪಕ್ಕೆ ನಾನು ಸಮಯ ಸಿಕ್ಕಾಗ ನಾನು ಅದಕ್ಕೆ ರಿಪ್ಲೈ ಸಹ ಮಾಡ್ತಾ ಇರ್ತೇನೆ. ಖಂಡಿತವಾಗಿ ಕಮೆಂಟ್ ಮಾಡಬಹುದು. ಬನ್ನಿ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರ ರವಿ ರಹಸ್ಯಗಳು. ವೃಶ್ಚಿಕ ರಾಶಿಯವರಿಗೆ ರವಿ ಗ್ರಹ ಕರ್ಮಾಧಿಪತಿಯಾಗಿರ್ತಾನೆ. ಸೊ ಬೇರೆ ಎಲ್ಲಾ ರಾಶಿಯವರಿಗೂ ರವಿ ಉದ್ಯೋಗಕಾರಕ ಆದ್ರೆ ನಿಮಗೆ ಡಬಲ್ ಉದ್ಯೋಗಕಾರಕನೂ ರವಿ ಎಲ್ಲ ರಾಶಿಗಳಂತೆ ನಿಮಗೂ, ಹಾಗೂ ಕರ್ಮಾಧಿಪತಿ 10ನೇ ಮನೆಯ ಅಧಿಪತಿಯೂ ರವಿ ಗ್ರಹನೇ ಆಗಿರ್ತಾನೆ. ಸೊ ಆದ್ರಿಂದ ನೀವು ವೃಶ್ಚಿಕ ರಾಶಿಯವರಾಗಿದ್ದು ನೀವು ನಿರುದ್ಯೋಗಿ ಆಗಿದ್ರೆ ನಿಮಗೆ ಉದ್ಯೋಗ ಬೇಕು ಅಂತಂದ್ರೆ ರವಿ ಆರಾಧನೆಯನ್ನೇ ಮಾಡಬೇಕು. ಬೇರೆ ರಾಶಿಯವರಿಗೆ ರವಿ ಜೊತೆಗೆ ಬೇರೆ ಗ್ರಹಗಳ ಆರಾಧನೆ ಮಾಡೋದಿರ್ತದೆ. ಬಟ್ ನಿಮಗೆ ರವಿಯದ್ದೇ ಆರಾಧನೆ ಮಾಡಬೇಕಾದ ಅನಿವಾರ್ಯತೆ ಇರ್ತದೆ. ಎರಡೂ ಅವನೇ, ಕರ್ಮಾಧಿಪತಿಯೂ ಅವನೇ, ಉದ್ಯೋಗಕಾರಕನು ಅವನೇ. ಅಷ್ಟೇ ಅಲ್ಲ, ನಿರುದ್ಯೋಗಿಯಾಗಿದ್ದು ಉದ್ಯೋಗ ಸಿಗಬೇಕು ಅಷ್ಟೇ ಅಲ್ಲ, ಆಲ್ರೆಡಿ ಉದ್ಯೋಗದಲ್ಲಿ ಇದ್ದೀರಾ, ನೀವು ಜಾಬ್ ಮಾಡ್ತಾ ಇದ್ದೀರಾ. ನೀವು ವೃಶ್ಚಿಕ ರಾಶಿಯವರು ಅಂತ ಆದ್ರೆ ಜಾಬ್ ಅಲ್ಲಿ ನಿಮಗೆ ಸ್ಯಾಲರಿ ಹೈಕ್ ಬೇಕು, ಪ್ರಮೋಷನ್ ಬೇಕು, ಟ್ರಾನ್ಸ್ಫರ್, ನಿಮಗೆ ಏನೇ ಅಭಿವೃದ್ಧಿ ಆಗಬೇಕು, ನೆಮ್ಮದಿಯಾಗಿ ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೇಕು ಅಂದ್ರೂ ರವಿ ಆರಾಧನೆಯನ್ನೇ ಮಾಡಬೇಕು. ಯಾವ ವೃಶ್ಚಿಕ ರಾಶಿಯವರು ರವಿ ಆರಾಧನೆಯನ್ನು ಮಾಡ್ತಾರೋ ಅವರ ಜಾಬ್ ಟೆನ್ಷನ್ ಮಾಯ ಆಗ್ಬಿಡುತ್ತೆ. ಬೇರೆ ಬೇರೆ ಕಾರಣಗಳಿಂದ, ಅಂದ್ರೆ ಉದಾಹರಣೆಗೆ ಈಗ ಗೋಚಾರ ರೀತಿಯ ನಿಮಗೆ ಪಂಚಮ ಶನಿ ಇದೆ, ಇನ್ನೊಂದು 2 ವರ್ಷ ಇರುತ್ತೆ, ಅದರಿಂದಾಗಿ ಜಾಬ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ರವಿ ಜೊತೆಗೆ ಶನಿ ಆರಾಧನೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಶನಿನೂ ಪ್ರಾಧಾನ್ಯವಾಗಿರ್ಬಿಡ್ತಾನೆ. ಬಟ್ ಅದಲ್ಲದೆ ಬೇರೆ ಬೇರೆ ಕಾರಣಗಳಿಂದಾಗಿ ರವಿಯ ಸಮಸ್ಯೆಯಿಂದಾಗಿ ಉದ್ಯೋಗದ ಪ್ರಾಬ್ಲಮ್ ಆಗ್ತಿದೆಯಾ, ರವಿ ಆರಾಧನೆ ಮಾಡ್ಕೊಳ್ಳಿ. ಖಂಡಿತವಾಗಿ ನಿಮ್ಮ ಉದ್ಯೋಗ ಸಮಸ್ಯೆಗಳು ಪರಿಹಾರ ಆಗುತ್ತೆ. ನಿಮಗೆ ಒಂದು ಏನು ಜಾಬ್ ವಿಚಾರದಲ್ಲಿ ತುಂಬಾ ತುಂಬಾ ಅನುಕೂಲ ಆಗುತ್ತೆ. ನೀವು ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದೀರಾ, ಪೊಲೀಸ್ ಜಾಬ್ ಅಲ್ಲಿ ಇದ್ದೀರಾ, ಅಥವಾ ಏನೋ ವಿಧಾನಸೌಧ, ಮಿನಿ ವಿಧಾನಸೌಧ ಎಲ್ಲ ಹೇಳ್ತಿರ್ತಾರಲ್ಲ, ಅಲ್ಲೇ ಆತರ ನಿಮ್ಮ ಒಂದು ಜಿಲ್ಲೆಯಲ್ಲಾಗಿರ್ಬೋದು, ತಾಲೂಕಲ್ಲಾಗಿರ್ಬೋದು, ಪಂಚಾಯಿತಿಯಲ್ಲಾಗಿರ್ಬೋದು, ಎಲ್ಲ ಆಗಿರ್ಬೋದು, ನೀವು ಸರ್ಕಾರಿ ಉದ್ಯೋಗಾದಿಗಳಲ್ಲಿ ಇದ್ದೀರಾ ಅಂದ್ರೂ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಗೌರ್ಮೆಂಟ್ ಜಾಬ್ ಬೇಕು ಅಂದ್ರೂ ರವಿ ಆರಾಧನೆಯನ್ನೇ ಮಾಡಬೇಕು. ವೃಶ್ಚಿಕ ರಾಶಿಯವರಿಗೆ ನೆನ್ಪಿಟ್ಕೊಳ್ಳಿ, ಗೋಲ್ಡನ್ ವರ್ಡ್ಸ್ ಹೇಳ್ತೀನಿ. ವೃಶ್ಚಿಕ ರಾಶಿಯವರಿಗೆ ಸಹಜ ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಗೌರ್ಮೆಂಟ್ ಜಾಬ್ ಸಿಗುವ ಯೋಗ ತುಂಬಾ ಚೆನ್ನಾಗಿರುತ್ತೆ. ಇಲ್ವಾ, ರಾಜಕೀಯದಲ್ಲಿ ತುಂಬಾ ಬೆಳೆಯುವಂತಹ ಯೋಗಗಳಿರುತ್ತೆ, ಅಧಿಕಾರ ಪ್ರಾಪ್ತಿ ಯೋಗಗಳಿರುತ್ತೆ. ಸೊ ಇದು ಯಾವುದೇ ಬೇಕು ಅಂದ್ರೂ ನಿಮಗೆ ರವಿ ಬಹಳ ಇಂಪಾರ್ಟೆಂಟು. ರವಿ ಆರಾಧನೆಯನ್ನು ಮಾಡ್ಕೊಳ್ಬೇಕು. ಯಾವ ರೀತಿ ಮಾಡ್ಕೊಳ್ಬೇಕು ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ದಯವಿಟ್ಟು ವಿಡಿಯೋ ಬೇಗ ಮುಗಿಸ್ಬಿಡ್ತೀನಿ. ವಿಡಿಯೋ ನಿಧಾನಕ್ಕೆ ಸಂಪೂರ್ಣವಾಗಿ ವಿಡಿಯೋ ನೋಡಿ. ನಾನು ಆಗ್ಲೇ ಹೇಳಿದಂತೆ ರಾಜಕೀಯದಲ್ಲಿ ರವಿ ಅಭಿವೃದ್ಧಿಯನ್ನು ಕೊಡ್ತಾನೆ ಅಂತ. ರಾಜಕೀಯ ಅಂತಂದ್ರೆ ಎಲ್ಲೋ ಗ್ರಾಮ ಪಂಚಾಯತಿನೋ ಪಟ್ಟಣ ಪಂಚಾಯತಿನೋ ರಾಜಕೀಯ ದೊಡ್ಡ ದೊಡ್ಡ ರಾಜಕೀಯನೇ ಆಗ್ಬೇಕು ಅಂತಿಲ್ಲ. ರಾಜಕೀಯ ಎಲ್ಲಿರುತ್ತ್ರಿ? ಎಲ್ಲಿರಲ್ಲ ಹೇಳ್ರಿ ರಾಜಕೀಯ. ನನಗೆ ನೀವು ಎಲ್ಲಿ ಕೆಲಸ ಮಾಡ್ತಿರಲ್ಲ ರಾಜಕೀಯ ಇರಲ್ವೇನ್ರಿ? ನೀವು ಹೇಳ್ತಿರಲ್ಲ ಸರ್ ನಿಮಗೆ ಗೊತ್ತಿಲ್ಲ ನಮ್ಮ ಆಫೀಸಲ್ಲಿ ಎಷ್ಟು ರಾಜಕೀಯ ಗೊತ್ತಾ
ಹಂಗೆ ಬೆನ್ನಿ ಚುರಿ ಹಾಕ್ಬಿಡ್ತಾರೆ. ನಮ್ಮ ಅಂಗಡಿ ಇದರಲ್ಲಿ ಎಷ್ಟು ರಾಜಕೀಯ ಗೊತ್ತಾ, ಹಂಗೆ ನಮಗೆ ಲಾಸ್ ಆಗಂಗೆ ಮಾಡ್ಬಿಡ್ತಾರೆ. ನಮ್ಮ ಮನೇಲಿ ಎಷ್ಟು ರಾಜಕೀಯ ಗೊತ್ತಾ, ಹಂಗೆ ನಂಗೆ ಲಾಸ್ ಮಾಡಿಬಿಡ್ತಾರೆ. ನನ್ನ ಫ್ರೆಂಡ್ಸಲ್ಲಿ ಎಷ್ಟು ರಾಜಕೀಯ ಗೊತ್ತಾ, ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಹಂಗೆ ನಮ್ಗೆ ಹಂಗೆ ಮಾಡ್ಬಿಡ್ತಾರೆ, ಹಿಂಗೆ ಮಾಡ್ಬಿಡ್ತಾರೆ. ರಾಜಕೀಯ ಎಲ್ಲಿರಲ್ಲ. ನಿಮಗೆ ರಾಜಕೀಯ ಇದ್ರೂ ನಿಮಗೆ ತೊಂದರೆ ಆಗಬಾರದು, ನಿಮಗೆ ಯಶಸ್ಸು ಸಿಗಬೇಕು ಅಂದ್ರೆ ರವಿ ಚೆನ್ನಾಗಿರ್ಬೇಕು. ರವಿ ಗ್ರಹ ನಿಮಗೆ ತುಂಬಾ ಅದ್ಭುತವಾಗಿ ರಾಜಕೀಯ ಯಶಸ್ಸನ್ನು ಕೊಡ್ತಾನೆ, ಉನ್ನತ ಅಧಿಕಾರವನ್ನು ಕೊಡ್ತಾನೆ, ಇಂಟೆಲಿಜೆನ್ಸ್ ಅನ್ನು ಕೊಡ್ತಾನೆ. ನೋಡಿ, ರಾಜಕೀಯದಲ್ಲಿ ಯಾವಾಗಲೂ ನಿಮಗೆ ಇಂಟೆಲಿಜೆನ್ಸ್ ಬಹಳ ಇಂಪಾರ್ಟೆಂಟ್. ಬುದ್ಧಿವಂತಿಕೆ ಅಂದರೆ ಬರೀ ಆ ಬುದ್ಧಿವಂತಿಕೆ ಅಲ್ಲ, ಎದುರುಗಡೆ ಇರತಕ್ಕಂಥವರ ನಡೆ ಏನಾಗಬಹುದು, ಆ ಸೀಕ್ರೆಟ್ ನಡೆ ಏನಾಗಬಹುದು ನಿಮಗೆ ಗೊತ್ತಿರಬೇಕು. ಯಾವ ವ್ಯಕ್ತಿಗೆ ತನ್ನ ಶತ್ರುವಿನ ಅಥವಾ ತನ್ನ ಒಟ್ಟಿಗೆ ಇರತಕ್ಕಂಥ ಅಂದರೆ ರಾಜಕೀಯ ಮಾಡಬಹುದಾದಂತಹ ಅವರ ಒಂದು ಮುಂದಿನ ನಡೆ ಗೊತ್ತಿರ್ತದೋ ಅವನು ಗೆದ್ದು ಬಿಡ್ತಾನೆ. ಅವನು ಯಾವುದೇ ರೀತಿಯಲ್ಲಿ ಸೋರಲ್ಲ. ಇವ್ರು ಇದೇ ಸ್ಟೆಪ್ ತಗೊಳ್ತಾರೆ, ನಾನು ಹಿಂಗೆ ಮಾಡಬೇಕು ಅಂತ. ಸೊ ಆ ಇಂಟೆಲಿಜೆನ್ಸ್ ನಿಮಗೆ ಕೊಡ್ತಕ್ಕಂಥದ್ದು ರವಿಗ್ರಹನ ಆಗಿರ್ತಾರೆ. ನೋಡಪ್ಪ, ಅವ್ರು ಇಂಥದ್ದೇ ಸ್ಟೆಪ್ ತಗೊಳ್ತಾರೆ, ನೀನು ಹಿಂಗೆ ಮಾಡಬೇಕು ಅಂತ. ಇವತ್ತಿಗೂ ನಮ್ಮ ರಾಜ್ಯದಲ್ಲಿರಬಹುದು, ನಮ್ಮ ದೇಶದಲ್ಲಿರಬಹುದು, ರಾಜಕೀಯವಾಗಿ ದೊಡ್ಡದಾಗಿ ದೀರ್ಘಕಾಲಿಕವಾಗಿ ಅಧಿಕಾರವನ್ನು ಚಲಾಯಿಸ್ಕೊಂಡು ಬಂದಿರತಕ್ಕಂಥವರಲ್ಲಿ ವೃಶ್ಚಿಕ ರಾಶಿಯವರು ಮುನ್ನಡೆ ಇರ್ತಾರೆ, ಬಹಳ ಮುಂದೆ ಇರ್ತಾರೆ. ಅವರು ಉನ್ನತ ಅಧಿಕಾರಗಳು ಸಹ ನಿಮಗೆ ವೃಶ್ಚಿಕ ರಾಶಿಯೇ ಕೊಡೋದು. ಶಾಶ್ವತವಾಗಿ ಇಲ್ಲಿ ತನಕನೂ ಆಪೋಸಿಷನ್ ಅಲ್ಲೇ ಕೂತ್ಕೊಂಡಿದ್ದಾರೆ ವೃಶ್ಚಿಕ ರಾಶಿಯವರಲ್ರಿ ಅಂದ್ರು, ಅಲ್ಲಿ ಕೂಡ ಅಧಿಕಾರ ಇದೆ. ಆಪೋಸಿಷನ್ ಲೀಡರ್ ಅನ್ನೋ ಅಧಿಕಾರನಾರು ಬಂದ್ಬಿಡ್ತದೆ ಅಲ್ಲಿ, ಗೊತ್ತಾಯ್ತಲ್ವಾ? ಸೊ ಆದ್ರಿಂದ ಎಲ್ಲ ಒಂದ್ ಕಡೆ ವೃಶ್ಚಿಕ ರಾಶಿಯವರಿಗೆ ರಾಜಕೀಯ ಒಂದು ಅದ್ಭುತ ಶಕ್ತಿಯನ್ನ ಕೊಟ್ಟೇ ಕೊಡುತ್ತೆ. ಅದು ನಿಮಗೆ ಸಿಗಬೇಕು, ನಿಮಗೆ ಬೇಕು, ರವಿ ಆರಾಧನೆ ಮಾಡ್ಕೊಳ್ಳಿ. ನಿಮ್ಮರಿಗೆ ಯಾರೂ ರಾಜಕೀಯ ತುಡಿಯೋಕ್ಕಾಗಲ್ಲ. ನೀವು ಕೆಲಸ ಮಾಡ್ತಿರೋ ಕಡೆ ಆಗಿರ್ಬೋದು, ಬಿಸ್ನೆಸ್ ಮಾಡ್ತಿರೋ ಕಡೆ ಆಗಿರ್ಬೋದು, ಫ್ರೆಂಡ್ಸ್ ಮಧ್ಯೆಲ್ಲಾಗಿರ್ಬೋದು, ಎಲ್ಲೂ ನಿಮಗೆ ರಾಜಕೀಯ ಮಾಡಿ ನಿಮಗೆ ಮೋಸ ಮಾಡೋಕ್ಕಾಗಲ್ಲ. ರವಿ ಆರಾಧನೆ ಮಾಡ್ಕೊಳ್ಬೇಕು. ಯಾವ ಥರ ಮಾಡಬೇಕು? ಹೌದು ಗುರುಗಳೇ, ನೀವು ಹೇಳ್ದಂಗೆ ನನಗೆ ತುಂಬ ರಾಜಕೀಯ ಮಾಡ್ತಾ ಇದಾರ, ಫಸ್ಟ್ ರವಿ ಆರಾಧನೆ ಮಾಡಿ. ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಅದು ಯಾವ ಥರ ಮಾಡಬೇಕು ಅಂತ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ, ಬಹಳ ಇಂಪಾರ್ಟೆಂಟ್ ವಿಡಿಯೋ. ಸೇವ್ ಮಾಡಿ ಇಟ್ಕೊಳ್ಳಿ, ಶೇರ್ ಮಾಡಿ, ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರು ಒಳ್ಳೇದಾಗಲಿ. ಇನ್ನು ರವಿ ಆರಾಧನೆ ಮಾಡಿದ್ರೆ ಇನ್ನೇನು ಸಿಗುತ್ತೆ ವೃಶ್ಚಿಕ ರಾಶಿಯವರಿಗೆ? ದುಡಿಮೆ ವ್ಯರ್ಥ ಆಗೋದಿಲ್ಲ ಅಂತ. ಬಹಳಷ್ಟು ಜನಕ್ಕೆ ಒಂದು ಸಮಸ್ಯೆ ಏನು ಗೊತ್ತಾ? ತುಂಬ ಕೆಲಸ ಮಾಡ್ತೀನಿ ಸರ್, ವೇಸ್ಟ್ ಆಗ್ಬಿಡ್ತದೆ, ವೇಸ್ಟ್, ನನ್ನ ಶ್ರಮ ವೇಸ್ಟ್, ನಾನು ಅಷ್ಟು ಮಾಡಿದ್ದೆಲ್ಲ ವೇಸ್ಟ್ ಅಂತ. ಸೊ ಈ ವೇಸ್ಟ್ ಆಗಬಾರ್ದು, ನಿಮ್ಮ ಶ್ರಮ ವ್ಯರ್ಥ ಆಗಬಾರ್ದು ಅಂದ್ರೆ ರವಿ ಆರಾಧನೆ ಮಾಡ್ಕೊಳ್ಬೇಕು. ಸ್ಪಷ್ಟ. ವೃಶ್ಚಿಕ ರಾಶಿಯವರು ರವಿ ಆರಾಧನೆ ಮಾಡಿದ್ರೆ ಅವ್ರ ಜೀವನದಲ್ಲಿ ಮಾಡುವ ಯಾವ ಶ್ರಮವೂ ವ್ಯರ್ಥ ಆಗಲ್ಲ, ಅವರ ದುಡಿಮೆ ವ್ಯರ್ಥ ಆಗಲ್ಲ, ಅವರ ಕೆಲಸ ವೇಸ್ಟ್ ಆಗಲ್ಲ. ಇದು ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಆಮೇಲೆ ನಿಮ್ಮ ಮೇಲಧಿಕಾರಿಗಳ ಒಂದು ಕೃಪಾ ಕಟಾಕ್ಷ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಎಷ್ಟು ವಿಚಿತ್ರ ನೋಡಿ, ನೀವು ವೃಶ್ಚಿಕ ರಾಶಿಯವ್ರು, ನೀವು ಯಾರಿಗೂ ಬಕೆಟ್ ಹಿಡಿಯಲ್ಲ, ಯಾರಿಗೂ ಜೈ ಅನ್ನಲ್ಲ, ಯಾರಿಗೂ ಏನು ನೈಸ್ ಹೊಡಿಯಲ್ಲ, ಏನೂ ಮಾಡಲ್ಲ, ನೀವು ಭಾಳ ಸ್ಟ್ರಿಕ್ಟು. ಅಂಥ ಟೈಮಲ್ಲಿ ಏನಾಗುತ್ತೆ, ಎಲ್ಲರೂ ನಿಮ್ಮ ವಿರೋಧಿಗಳಾಗಿರ್ತಾರೆ ಅಲ್ವಾ? ಆದರೆ ನೀವು ಏನಾದ್ರು ರವಿ ಆರಾಧನೆ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರಿ ಅಂತ ಅನ್ಕೊಳ್ಳಿ. ರವಿ ಆರಾಧನೆಯನ್ನ ಯಾವ ವೃಶ್ಚಿಕ ರಾಶಿಯವರು ಮಾಡ್ತಾರೋ ನಿಮ್ಮ ಮೇಲಧಿಕಾರಿಗಳ ಕೃಪಾ ಕಟಾಕ್ಷ ಆಶೀರ್ವಾದ ಯಾವಾಗಲೂ ನಿಮ್ಮ ತಲೆ ಮೇಲೆ ಇರುತ್ತೆ. ಯಾರು ನಿಮ್ಮ ಸುದ್ದಿ ಬರೇ ಸುಮ್ಮನಪ್ಪ, ಬಾಸು ಭಾಳ ಕ್ಲೋಸ್ ಇದ್ದಾರೆ ಅವರು, ಅವ್ರ ಮೇಲಧಿಕಾರಿಗಳೆಲ್ಲ, ಅವರ ಆಫೀಸರ್ಗಳೆಲ್ಲ ಅವ್ರ ಪಾರ್ಟಿ, ನಾವು ಯಾಕೆ ಸುಮ್ಮನೆ ಅವ್ರನ್ನ ಎದುರಾಕೋಣ, ಸುಮ್ಮನೆ ಬೇಡ. ಸೊ ನಿಮಗೆ ತೊಂದರೆ ಕೊಡೋಕೆ ಯಾರು ಬರೋದೇ ಇಲ್ಲ. ಅವಾಗ ಮೇಲಧಿಕಾರಿಗಳ ಕೃಪಾ ಕಟಾಕ್ಷ ನಿಮಗಿದೆ ಅಂತಂದ್ರೆ ಯಾರು ನಿಮ್ಮ ಸುದ್ದಿಗೆ ಬರಲ್ಲ. ಜೊತೆಗೆ ನೀವು ರವಿ ಆರಾಧನೆ ಜಾಸ್ತಿ ಮಾಡ್ಕೊಂಡಾಗ ಸರ್ಕಾರದ ಬೆಂಬಲ ತುಂಬ ಚೆನ್ನಾಗಿ ಸಿಕ್ಬಿಡುತ್ತೆ. ಗೌರ್ಮೆಂಟ್ ನಿಮಗೆ ಸಪೋರ್ಟ್ ಮಾಡ್ಲಿಕ್ಕೆ ಶುರು ಮಾಡಿಬಿಡುತ್ತೆ, ಆಯ್ತಲ್ವಾ? ನೀವು ವೃಶ್ಚಿಕ ರಾಶಿಯವರ ಬಹಳ ಅದ್ಭುತವಾಗಿ ರವಿ ಆರಾಧನೆ ಮಾಡ್ಕೊಳ್ಳಿ. ವಿಡಿಯೋ ಎಂಡಲ್ಲಿ ಹೇಳ್ತೀನಿ, ಅದನ್ನು ಮಾಡ್ಕೊಳ್ಳಿ. ತುಂಬ ಈಸಿ, ತುಂಬ ಒಳ್ಳೆಯದಾಗುತ್ತೆ. ರವಿ ಗ್ರಹ ಇದಿಷ್ಟರ ಜೊತೆಗೆ ಬಹಳಷ್ಟು ಕಾರಕನಾಗಿರುತ್ತಾನೆ ಬಹಳಷ್ಟು ವಿಚಾರಗಳಲ್ಲಿ. ಪಿತ್ರಾರ್ಜಿತ ಆಸ್ತಿಯನ್ನು ರವಿಗ್ರಹದ ಮೂಲಕವಾಗಿ ಪಡ್ಕೊಳ್ಬಹುದು, ಸಾಮಾನ್ಯವಾಗಿ ನಾನು ಹೇಳ್ತಿರುವಂಥದ್ದು. ತಂದೆಯವರನ್ನ ರವಿಯಿಂದ ನೋಡ್ತೀವಿ. ಸೊ ನೀವು ವೃಶ್ಚಿಕ ರಾಶಿಯವರಾಗಿದ್ದು ನಿಮ್ಮ ತಂದೆಯಿಂದ ನಿಮಗೆ ಅನುಕೂಲ ಆಗಬೇಕು, ಅಥವಾ ನಿಮ್ಮಿಂದ ನಿಮ್ಮ ತಂದೆಯವರಿಗೆ ಏನೋ ಒಂದು ಸಹಾಯ ಮಾಡಬೇಕು. ತಂದೆಯವರಿಗೆ ಅದು ಕರ್ತವ್ಯ, ತಂದೆಯವರಿಗೆ ಸಹಾಯ ಮಾಡ್ತಕ್ಕಂಥದ್ದು. ಸೊ ಈ ಥರ ಏನೇ ಇದ್ದರೂ ಕೂಡ. ಆಮೇಲೆ ಕಣ್ಣು, ಅದರಲ್ಲೂ ಬಲಗಣ್ಣು ನಿಮಗೆ. ಆಮೇಲೆ ಪಿತ್ತ, ತುಂಬ ಪಿತ್ತ ವಿಕಾರ, ತಲೆನೋವು, ಮೈಗ್ರೇನ್ ತಲೆನೋವು, ಇದೆಲ್ಲ ಕಡಿಮೆ ಆಗಬೇಕು. ವೃಶ್ಚಿಕ ರಾಶಿ ರವಿ ಆರಾಧನೆ ಮಾಡಬೇಕು. ರವಿ ಆರಾಧನೆ ಮಾಡ್ಕೊಂಡ್ರೆ ಕಳ್ಕೊಂಡ ಅಧಿಕಾರವೂ ವಾಪಸ್ ಬರ್ತದೆ, ಕಳ್ಕೊಂಡ ಆರೋಗ್ಯವೂ ವಾಪಸ್ ಬರ್ತದೆ, ಕಳ್ಕೊಂಡಿದ್ದೆಲ್ಲ ವಾಪಸ್ ಬರ್ತದೆ. ಸೊ ರವಿಗ್ರಹ ಇಂಥ ಇಂಪಾರ್ಟೆಂಟ್ ಆದಂಥ ರವಿಯನ್ನು ಹೇಗೆ ಆರಾಧನೆ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಅದನ್ನು ಹೇಳ್ತೀನಿ ಕೇಳಿ. ಸೂರ್ಯಗ್ರಹನ ಆರಾಧನೆ ವಿಶೇಷ ಪರಿಹಾರಗಳಲ್ಲಿ ಎಕ್ಕೆ ಗಿಡದ ಪ್ರಾಮುಖ್ಯತೆ ಬಹಳ ಜಾಸ್ತಿ ಇದೆ. ನೀವು ಭಾನುವಾರ ದಿನ
ನಿಮ್ಮ ಮನೆ ಹತ್ರ ಎಲ್ಲರೂ ಒಂದು ಎಕ್ಕೆ ಗಿಡ ಎಲ್ಲರೂ ನೋಡಿ ಇಟ್ಕೊಳ್ಬೇಕು, ಅಥವಾ ಯಾವ್ದಾದ್ರು ದೇವಸ್ಥಾನ ಇದ್ದರೆ ಮನೆ ಹತ್ರ ಆ ಎಕ್ಕೆ ಗಿಡ ಇದೆಯಾ ಅಂತ ನೋಡ್ಕೊಳ್ಬೇಕು. ಆ ಎಕ್ಕೆ ಗಿಡವನ್ನು ಭಾನುವಾರದ ದಿವಸ ಪೂಜೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಭಾಳ ವಿಶೇಷವಾಗಿರುತ್ತೆ. ಒಂದು ಸ್ವಲ್ಪ ಕೆಂಪು ಕಲರ್ ಹೂವು, ಒಂದು ಸ್ವಲ್ಪ ಕುಂಕುಮ ಹಾಕಿ ಕಲಸಿದ ಅಕ್ಷತೆ ಹಾಗೂ ಅರಿಶಿನ ಕುಂಕುಮ, ಒಂದು ಲೋಟ ಉದ್ಧರಣೆ ಪಂಚಪಾತ್ರೆ ನೀರು, ಇಷ್ಟು ತೊಗೊಂಡು ಒಂದು ಪ್ಲೇಟಲ್ಲಿ ಇದಿಷ್ಟು ಇಟ್ಕೊಂಡು ತೊಗೊಂಡು ಹೋಗಿ ಆ ಎಕ್ಕೆ ಗಿಡಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಅಕ್ಷತೆ ಹಾಕಿ ನೀವು ನೀರನ್ನು ಹಾಕಿ, ಆ ತಾಮ್ರದ ಚೆಂಬಲ್ ನೀರು ಹಾಕಿರೋದು ತುಂಬ ವಿಶೇಷ. ಕೆಂಪು ಹೂಗಳಿಂದ ಅರ್ಚನೆ ಮಾಡಿ, ಸೂರ್ಯನಾರಾಯಣಾಯ ನಮಃ ಅಂತ ಬಹಳ ವಿಶೇಷವಾಗಿರುತ್ತೆ. ಭಾನುವಾರಗಳಲ್ಲಿ ಎಕ್ಕೆ ಗಿಡಕ್ಕೇನಾದರೂ ಪೂಜೆ ಮಾಡಿದರೆ ನೀವು ಸೂರ್ಯನ ದೋಷಗಳು ಪರಿಹಾರವಾಗಿ ರವಿಗ್ರಹ ಅನುಗ್ರಹವಾಗಿಬಿಡುತ್ತೆ. ಅಷ್ಟೇ ಅಲ್ಲ, ನೀವು ಅದೇ ಒಂದು ಗಿಡಕ್ಕೆ ನೀವೊಂದು ಕೆಂಪು ದಾರವನ್ನು ನೀವು ಮನಸ್ಸಲ್ಲಿ ಏನೋ ಒಂದು ಸಂಕಲ್ಪ ಮಾಡಿಕೊಂಡು ಅದನ್ನು ಆ ಗಿಡಕ್ಕೆ ಕಟ್ಟು ಬಂದರೂ ಕೂಡ, ಕಟ್ಬಿಟ್ಟು ನನಗೆ ಇಷ್ಟು ಕೆಲಸ ಆಗಬೇಕು ಅಂತ ಅಂದ್ಕೊಂಡು ಕಟ್ಬಿಟ್ಟು ಬಂದರೂ ಕೂಡ ಕೆಂಪು ದಾರ, 3 ಎಳೆ ದಾರ ತುಂಬ ಚೆನ್ನಾಗಿ ನಿಮ್ಮ ಕಾರ್ಯಸಿದ್ಧಿ ತುಂಬ ಚೆನ್ನಾಗಾಗುತ್ತೆ. ಫಸ್ಟ್ 9 ಭಾನುವಾರಗಳು ಪೂಜೆ ಮಾಡಬೇಕು, 9ನೇ ಭಾನುವಾರ ಕಟ್ಟಬೇಕು, ಗೊತ್ತಾಯ್ತಲ್ವಾ? ಆವಾಗ ನಿಮ್ಮ ಕಾರ್ಯಸಿದ್ಧಿ ತುಂಬ ಚೆನ್ನಾಗಿ ಆಗ್ತಕ್ಕಂಥದ್ದು. ಇಲ್ಲ ನೀವೇ ಕೈಯಲ್ಲಿ ಕಟ್ಕೊಳ್ತೀನಿ ಅಂದ್ರೂ ಒಂದು 3 ಎಳೆ ಅಥವಾ 9 ಎಳೆ ಇದನ್ನು ಕೆಂಪು ದಾರವನ್ನು ನವಗ್ರಹ ಮಧ್ಯದಲ್ಲಿ ಸೂರ್ಯ ಇರ್ತಾನೆ, ಸೂರ್ಯನ ಬುಡದಲ್ಲಿ ಆ ದಾರದುಂಡೆ ಇಟ್ಟಿಸಿ ಅದಕ್ಕೆ ಪೂಜೆಗಳು ಅಭಿಷೇಕಗಳು ಮಾಡಿ, ಅದು ಒದ್ದೆ ಆದರೂ ಇನ್ನೂ ಒಳ್ಳೆಯದೇ. ಸೂರ್ಯನ ಅಭಿಷೇಕ ಮಾಡಿದ ನೀರಿನಲ್ಲಿ ಅದು ಒದ್ದೆ ಆದರೂ ತುಂಬ ಒಳ್ಳೆಯದು, ಇದಾಯ್ತಲ್ವಾ? ಸೊ ಅದು ಆಮೇಲೆ ಕುಂಕುಮಾರ್ಚನೆ ಮಾಡಿಸಿ, ಅಷ್ಟೋತ್ತರ ಪೂಜೆ ಮಾಡಿಸಿ, ನಂತರ ಅಭಿಮಂತ್ರಿತವಾದ ಆ ದಾರವನ್ನು ನಿಮ್ಮ ಕೈಗೆ ಬಲಗೈಯಲ್ಲಿ ಕಟ್ಕೊಳ್ತಕ್ಕಂಥದ್ದು ಇದೆಯಲ್ಲ, ರವಿಯ ಒಂದು ಅದ್ಭುತವಾದ ರಕ್ಷಣೆ ಯಾವಾಗಲೂ ಸಹ ನಿಮಗೆ ಇರ್ತದೆ, ಯಾವಾಗೂ ಬೇಕಾಗಿರ್ತಕ್ಕಂಥದ್ದು ಅಂತ. ಇದ್ರ ಜೊತೆಗೆ 3ನೇದಾಗಿ ಭಾನುವಾರದ ದಿವಸ ಬಹಳ ಮುಖ್ಯವಾಗಿ ಈಶ್ವರ ಆರಾಧನೆ, ಅಥವಾ ಭಾನುವಾರದ ದಿವಸ ನಾರಾಯಣ, ಶ್ರೀಮನ್ನಾರಾಯಣ, ಸೂರ್ಯನಾರಾಯಣ ಅನ್ನುವ ಹೆಸರಿನಲ್ಲಿ. ಈಗ ನೀವು ನಾರಾಯಣನ ಹೆಸರಿನಲ್ಲಿ ಪೂಜೆ ಮಾಡಬೇಕಾ, ಜಪ ಮಾಡಬೇಕು, ಆರಾಧನೆ ಮಾಡಬೇಕು ಅಂದರೆ ಓಂ ಸೂರ್ಯನಾರಾಯಣಾಯ ನಮಃ ಈ ಒಂದು ಮಂತ್ರವನ್ನು ಪ್ರತಿ ಭಾನುವಾರ 1008 ಸಲ ಜಪ ಮಾಡಬೇಕು, ಆಯ್ತಲ್ವ? ತುಂಬ ಒಳ್ಳೆಯದು. ಇಲ್ಲ ಬರೀರಿ, ಒಂದು ಪೆನ್ ತಗೊಂಡು ಬರೀರಿ, ಓಂ ಸೂರ್ಯನಾರಾಯಣಾಯ ನಮಃ 333 ಬಾರಿ ಬರೀರಿ, ತುಂಬ ಅನುಕೂಲ ಆಗ್ತಕ್ಕಂಥದ್ದು. ಈಶ್ವರ ಆರಾಧನೆ ಮಾಡಬೇಕಾದ್ರೆ ರುದ್ರ ತ್ರಿಶತಿ ಅಂತ ಹೇಳ್ತಾರೆ. ಆ ರುದ್ರ ತ್ರಿಶತಿ ಮಂತ್ರಗಳಿಂದ ಈಶ್ವರ ದೇಗುಲದಲ್ಲಿ ಬಿಲ್ವ ಪತ್ರೆಯಿಂದ ಈಶ್ವರನಿಗೆ ಭಾನುವಾರದ ದಿವಸ ವಿಶೇಷವಾಗಿ ಆರಾಧನೆ ಮಾಡಿ, ಅಲ್ಲಿ ಸೂರ್ಯನ ಅಷ್ಟೋತ್ತರವನ್ನು ನೀವು ಪಠನೆ ಮಾಡಿಕೊಳ್ತಕ್ಕಂಥದ್ದು, ಆ ಕೆಂಪು ದಾರವನ್ನು ಅಲ್ಲಿಟ್ಟು ಅದನ್ನು ಕೈ ಕಟ್ಕೊಳ್ತಕ್ಕಂಥದ್ದು ಕೂಡ ನಿಮಗೆ ತುಂಬ ಅನುಕೂಲ ಆಗ್ತಕ್ಕಂಥ ಒಂದು ಪರಿಹಾರವಾಗಿರುತ್ತೆ. ಈ ಎಲ್ಲ ಸಿಂಪಲ್ ಪರಿಹಾರಗಳ ಜೊತೆಯಲ್ಲಿ ನೀವು ಆದಿತ್ಯ ಹೃದಯ ಸ್ತೋತ್ರ ಪಠನ ಇರಬಹುದು, ರವಿಗ್ರಹ ಸ್ತೋತ್ರ ಪಠನ ಇರಬಹುದು, ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ ಮಾಡ್ತಕ್ಕಂಥದ್ದು ಇರಬಹುದು, ಇದೆಲ್ಲ ವರ್ಕೌಟ್ ಆಗುತ್ತೆ, ಕೆಲಸ ಮಾಡುತ್ತೆ. ಬಟ್ ಪವರ್ಫುಲ್ ಆಗಿರ್ತಕ್ಕಂಥದ್ದು ಬೇಕು ಅಂತಂದರೆ ಒಂದು ವಿಶೇಷವಾದ ರತ್ನ ಇದೆ. ಆ ವಿಶೇಷವಾದ ರತ್ನವೇ ಇದು ರಾಜವರ್ಧನ ಮಣಿ ಅಂತ. ಸೊ ಈ ರಾಜವರ್ಧನ ಮಣಿ ಅನ್ನುವಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ರವಿಯ ಅನುಗ್ರಹವನ್ನು ಕೊಡುವ ಶಕ್ತಿ ಇರತಕ್ಕಂಥ ರತ್ನ. ಈ ರಾಜವರ್ಧನ ಮಣಿ ರಾಜಯೋಗವನ್ನು ಜೀವನದಲ್ಲಿ ವೃದ್ಧಿ ಮಾಡ್ತದೆ ಅಂತ ಹೇಳ್ತಾರೆ. ರವಿ ಅನುಗ್ರಹ ತುಂಬ ಚೆನ್ನಾಗಿ ಬರ್ತದೆ, ಆಯ್ತಲ್ವಾ? ಸೊ ಈ ಒಂದು ವಿಶೇಷವಾದಂತಹ ರಾಜವರ್ಧನ ಮಣಿಯ ಉಂಗುರವನ್ನೇ ನಾವು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ, ಆಯ್ತಾ? ರಿಗಾರ್ಡ್ಲೆಸ್ ಯಾವುದೇ ರಾಶಿಯವ್ರು ನೀವು ಬೇಕಾದ್ರೂ ಆಗಿರಲಿ, ಯಾವ ನಕ್ಷತ್ರದವ್ರು ಬೇಕಾದ್ರೂ ಆಗಿರಲಿ, ರವಿಯ ಅನುಗ್ರಹ ಬೇಕಾ, ರಾಜವರ್ಧನ ಮಣಿಯನ್ನು ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ನಾವು ಈ ವಿಶೇಷವಾದಂತಹ ರಾಜವರ್ಧನ ಮಣಿಯನ್ನ ಇದೇ ಜನವರಿ 18ನೇ ತಾರೀಕು ಅಮಾವಾಸ್ಯೆ ಭಾನುವಾರ ದಿವಸ, ಯಾಕಂದ್ರೆ ಭಾನುವಾರ ರವಿಯ ವಾರದ ದಿವಸ ಅಮಾವಾಸ್ಯೆ ಜನವರಿ 18ನೇ ತಾರೀಕೆ ವಿಶೇಷವಾದಂತಹ ಹೋಮಗಳಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಗಮನಿಸಬೇಕು ನೀವು ಇದನ್ನ. ಅದರಲ್ಲಿ ಮೊಟ್ಟ ಮೊದಲನೆಯದು ಸಹಸ್ರ ರವಿಶಾಂತಿ ಹೋಮ. 1008 ಸಂಖ್ಯೆಯಲ್ಲಿ ರವಿಗ್ರಹಕ್ಕೆ ಹೋಮವನ್ನು ಮಾಡಿ ಆ ರಾಜವರ್ಧನ ಮಣಿಯನ್ನ ಆ ರವಿಶಾಂತಿ ಹೋಮದಲ್ಲೇ ಎನರ್ಜೈಸ್ ಮಾಡ್ತಕ್ಕಂಥದ್ದು. ರವಿಯ ವಾರ ರಾಜವರ್ಧನ ಮಣಿಯನ್ನ ಸಹಸ್ರ ರವಿಶಾಂತಿಯಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಟ್ಟಾಗ ಇದನ್ನು ನೀವು ನಿಮ್ಮ ಉಂಗುರದ ಬೆರಳಲ್ಲಿ ಧಾರಣೆ ಮಾಡಿಕೊಳ್ತಕ್ಕಂಥದ್ದು ಬಹಳ ಪವರ್ಫುಲ್ ಆಗಿರ್ತದೆ, ಒಳ್ಳೆ ಶಕ್ತಿಯನ್ನು ಕೊಡ್ತದೆ, ರವಿಯ ಅನುಗ್ರಹವನ್ನು ಕೊಡ್ತದೆ. ಬರೀ ಅಷ್ಟೇ ಅಲ್ಲ, ಇನ್ನೂ ಇದೆ, ಬಹಳ ವಿಶೇಷವಾದ ಹೋಮಗಳನ್ನು ಮಾಡ್ತಾ ಇದ್ದೇವೆ ಅವತ್ತಿನ ದಿವಸ.
ಅಶ್ವಾರೂಢ ಪಾರ್ವತಿ ಮಂತ್ರ ಹೋಮ ಅಂತ ಮಾಡ್ತಾ ಇದ್ದೇವೆ. ಒಂದು ಅದ್ಭುತವಾದ ವಿಶೇಷವಾದ ನಿಗೂಢವಾದಂತಹ ಹೋಮ ಅಶ್ವಾರೂಢ ಪಾರ್ವತಿ ಹೋಮ. ಹಿಂದೆ ರಾಜಮಹಾರಾಜರು ಕೂಡ ಮಾಡ್ತಾ ಇದ್ರು. ಅದ್ಭುತವಾದಂತಹ ರಾಜಸಿಂಹಾಸನ, ಆ ಯೋಗ ಫಲಗಳು ಬೇಕು, ಗೆಲ್ಲಬೇಕು ಅನ್ನುವಂಥ, ಕೈ ಹಾಕಿದ ಕೆಲಸಗಳಲ್ಲಿ ಸಕ್ಸಸ್ ಆಗಬೇಕು, ಯುದ್ಧಗಳನ್ನು ಗೆಲ್ಲಬೇಕು, ಎಲ್ಲ ಕಡೆ ಜಯವೇ ಬರಬೇಕು, ಜಯ ನಮ್ಮ ಬೆನ್ನ ಹಿಂದೆ ಇರಬೇಕು ಅನ್ನುವ ಕಾರಣಕ್ಕೆ, ಯಾವುದೇ ಕೆಲಸಗಳು ಸರಾಗವಾಗಿ ಸಾಗಬೇಕು ಅನ್ನುವ ಕಾರಣಕ್ಕೆ, ಆ ರಾಜಯೋಗ ನಿಮಗೆ ಸಿಗಬೇಕು ಅನ್ನುವುದಕ್ಕೆ ಅದ್ಭುತವಾದಂತಹ ಪರಿಹಾರ ನಿಮಗೆ ಅಶ್ವಾರೂಢ ಪಾರ್ವತಿ ಮಂತ್ರ. ಆ ಅಶ್ವಾರೂಢ ಪಾರ್ವತಿ ಮಂತ್ರದಲ್ಲಿ ಈ ಒಂದು ರಾಜವರ್ಧನ ಮಣಿಯನ್ನ ವಿಶೇಷವಾಗಿ ನಾವು ಎನರ್ಜೈಸ್ ಮಾಡಿ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಸಹಸ್ರ ರವಿ ಶಾಂತಿ ಹೋಮ, ಅಶ್ವಾರೂಢ ಪಾರ್ವತಿ ಹೋಮ. ಅಮಾವಾಸ್ಯೆ ದಿವಸ ನಾವು ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ಯಾವುದು? ಈ ಮಾಟ ಮಂತ್ರಗಳು, ದೃಷ್ಟಿದೋಷಗಳು, ಶತ್ರು ಬಾಧೆಗಳು, ಈ ತೊಂದರೆ ಕೊಡ್ತಕ್ಕಂಥ ಎಲ್ಲ ನೆಗೆಟಿವ್ ಎನರ್ಜೀಸ್ ದೂರ ಆಗಬೇಕು ಅಂತ. ಅದೇ ಕಾರಣಕ್ಕೋಸ್ಕರ ಅಘೋರಾಸ್ತ್ರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಆ ಅಘೋರಾಸ್ತ್ರ ಹೋಮದಲ್ಲೂ ಸಹ ಈ ಒಂದು ರಾಜವರ್ಧನ ಮಣಿ ಅಮಾವಾಸ್ಯೆ ವಿಶೇಷ ಹೋಮಗಳಲ್ಲಿ ಎನರ್ಜೈಸ್ ಆಗಿರುತ್ತೆ. ಅದ್ರ ಜೊತೆಗೆ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ದಾಂಪತ್ಯ ಜೀವನ ಸಿಗಬೇಕು. ಸ್ವಯಂವರ ಪಾರ್ವತಿ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮಗೆ ಗುರುಬಲ ಇಲ್ಲ, ಗುರುಬಲ ಸಿಗುವಂಗಾಗಬೇಕು, ಅಥವಾ ಗುರುಬಲ ಇದೆ, ಗುರುಬಲ ಕೆಲಸ ಮಾಡ್ತಾ ಇಲ್ಲ, ಆ ಗುರುಬಲ ಕೆಲಸ ಮಾಡುವಂಗಾಗಬೇಕು. ಗುರುಶಾಂತಿ ಮಾಡ್ತಾ ಇದ್ದೇವೆ. ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಶನಿ, ಮಹಾದಶೆ, ಅಂತರ್ದಶೆ, ಪ್ರಾಣದಶೆ, ಸೂಕ್ಷ್ಮದಶೆ, ಯಾವುದೇ ರೀತಿಯ ಶನಿ ಪ್ರಭಾವ ಇದ್ರೂ ಸಹ ಅದು ಪರಿಹಾರವಾಗಬೇಕು ಅಂತ ನಾವು ಶನಿಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾವುದೇ ಗ್ರಹಗಳ ಒಂದು ದೋಷ, ನವಗ್ರಹಗಳಲ್ಲಿ ಯಾವುದೇ ಗ್ರಹದ ದೋಷವಿದ್ರೂ ಪರಿಹಾರ ಆಗಲೇಬೇಕು ಅಂತ ಹೇಳಿ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಇಷ್ಟೂ ಹೋಮಗಳನ್ನ ಅಮಾವಾಸ್ಯೆ 18ನೇ ತಾರೀಕು ಬೆಳಗಿನ ದಿವಸ, ಬೆಳಗಿನ ಸಮಯದಲ್ಲಿ 18ನೇ ತಾರೀಕು ಬೆಳಗ್ಗೆ ನಾವು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಈ ಎಲ್ಲಾ ಹೋಮಗಳು ಅಶ್ವಾರೂಢ ಪಾರ್ವತಿ ಮಂತ್ರ ಹವನ, ಅದೇ ರೀತಿಯಲ್ಲಿ ಸಹಸ್ರ ರವಿ ಶಾಂತಿ ಹವನ, ಅದೇ ರೀತಿಯಲ್ಲಿ ಅಘೋರಾಸ್ತ್ರ ಮಂತ್ರ ಹವನ, ಸ್ವಯಂವರ ಪಾರ್ವತಿ ಹವನ, ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲವೂ ಸಹ ಲೈವಲ್ಲಿ ನೀವು ಆಗುವಂಥದ್ದು ನೋಡ್ತೀರಾ. ನಿಮ್ಮ ಹೆಸರು ಸಂಕಲ್ಪ ಆಗುವಂಥದ್ದು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ತೀರಾ, ಕೇಳಿಸ್ಕೊಳ್ಬಹುದು ನೀವು. ಅದೇ ರೀತಿಯಲ್ಲಿ ಎಲ್ಲ ಹೋಮಗಳ ಭಸ್ಮ, ಆಮೇಲೆ ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದಂತಹ ಉಂಗುರವನ್ನು, ರಾಜವರ್ಧನ ಮಣಿಯ ಉಂಗುರವನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರುಗಳಿಗೂ ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲ ರೀತಿಯಲ್ಲಿ ಈ ವಿಡಿಯೋ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ಆಯ್ತಲ್ವಾ, ಅವರವರ ರಾಶಿಯಾನುಸಾರವಾಗಿ ಅವರಿಗೆ ಗೊತ್ತಾಗಬೇಕು ರವಿಯ ಆರಾಧನೆಯ ವಿಶೇಷ ಫಲ. ಸೊ ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.